ಬಿಡದಿ ಟೌನ್ಶಿಪ್ ಸಿಎಂ ಡಿಕೆ ಶಿವಕುಮಾರ್ ಕನಸಿನ ಕೂಸು. ಎಷ್ಟೇ ವಿರೋಧ ವ್ಯಕ್ತವಾದರೂ ಸರ್ಕಾರ ಟೌನ್ಶಿಪ್ ನಿರ್ಮಾಣದಿಂದ ಹಿಂದೆ ಸರಿತಾ ಇಲ್ಲ. ಜೆಡಿಎಸ್ ಪ್ರತಿಭಟನೆಗೂ ಕೂಡ ಡಿಕೆ ಶಿವಕುಮಾರ್ ಸರ್ಕಾರ ಮಣಿತಾ ಇಲ್ಲ. ಇದೀಗ ಬಿಡದಿ ರೈತರು ಪಕ್ಷಾತೀತವಾಗಿ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ವಿಧಾನಸೌಧ ಮುತ್ತಿಗೆಗೆ ಕರೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾಯಿತು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪಾದಯಾತ್ರೆ ನಡೆಸಿದ್ದಾಯಿತು. ಬಿಡದಿಯಿಂದ ಬೆಂಗಳೂರಿನವರೆಗೂ ನಡೆದು ಕಹಳೆ ಮೊಳಗಿಸಿದ್ದು ಆಯಿತು. ಆದರೆ ಟೌನ್ಶಿಪ್ ಮಾಡೋಕೆ ಪಣ ತೊಟ್ಟಿರೋ ರಾಜ್ಯ ಸರ್ಕಾರ ಒಂದೇ ಒಂದು ಹೆಜ್ಜೆ ಕೂಡ ಹಿಂದೆ ಸರಿತಾ ಇಲ್ಲ. ವಿಧಾನಸೌಧ ಮುತ್ತಿಗೆಗೆ ಮುಂದಾದ ಬಿಡದಿ ರೈತರು, ಪಕ್ಷಾತೀತ ಪ್ರತಿಭಟನೆಗೆ ತೀರ್ಮಾನಿಸಿದ ಅನ್ನದಾತರು. ಮೊದಲು ಬಿಡದಿ ಟೌನ್ಶಿಪ್ ರೈತರು ಹೋರಾಟದ ಕಹಳೆಯನ್ನು ಮೊಳಗಿಸಿದರು. ಬಳಿಕ ಈ ಹೋರಾಟಕ್ಕೆ ರಾಜಕೀಯ ನಾಯಕರು ಸಾಥ್ ನೀಡಿದರು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡಿದರು. ಬಳಿಕ ಬಿಡದಿ ಟೌನ್ಶಿಪ್ ಹೋರಾಟ ರಾಜಕೀಯ ರೂಪ ತಾಳಿತ್ತು. ಇದೇ ಕಾರಣಕ್ಕೆ ಇದೀಗ ಟೌನ್ಶಿಪ್ ವಿರೋಧಿಸಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸುವುದಕ್ಕೆ ರೈತರು ಕರೆ ನೀಡಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೆಸಿ ವಿಧಾನಸೌಧ ಮುತ್ತಿಗೆ ಹಾಕುವುದಕ್ಕೆ ನಿರ್ಧರಿಸಿದ್ದಾರೆ. ಆಗಸ್ಟ್ 25ರಂದು ಬಿಡದಿ ರೈತರು ಯಾವುದೇ ರಾಜಕೀಯ ಪಕ್ಷದ ನೆರಳು ಇಲ್ಲದೆ ಬೃಹತ್ ಹೋರಾಟ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಿಡದಿ ಒಟ್ಟಾಗಿ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಅದರ ಜೊತೆಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಕೂಡ ಪ್ಲಾನ್ ಮಾಡಿದ್ದಾರೆ. ಆಗಸ್ಟ್ 25ರಂದು ಬೃಹತ್ ಹೋರಾಟಕ್ಕೆ ರೈತರು ವೇದಿಕೆಯನ್ನು ಸಿದ್ದಪಡಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸಾವಿರಾರು ರೈತರು ಒಟ್ಟಾಗಿ ವಿಧಾನಸೌಧ ಒಳಗೆ ನುಗ್ಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಮಸ್ತೆ ರೈತ ಬಂಧುಗಳೇ, ನಾನು ಬಿಡದಿ ಭಾಗದ ನಾಗೇಶ್ ಮಾತಾಡ್ತಾ ಇದ್ದೀನಿ. ನಾನು ಅಳ್ಳಾಳ್ಸಂದ್ರ ಗ್ರಾಮದಿಂದ. ಇಡೀ ರಾಜ್ಯದ ಕರ್ನಾಟಕ ರೈತಾಪಿ ವರ್ಗಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಇದೇ ವಾರದ 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೈತ ಬಂಧುಗಳು ನಮಗೋಸ್ಕರ ಕೈ ಜೋಡಿಸಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಆಗಸ್ಟ್ 25ರಂದು ಬಿಡದಿ ರೈತರ ಶಕ್ತಿ ಪ್ರದರ್ಶನ ಆಗ್ಲಿಕ್ಕಿದೆ. ಇದಕ್ಕಾದರೂ ಸರ್ಕಾರ ಜಗ್ಗುತ್ತಾ ಅಂತ ಕಾದ್ ನೋಡಬೇಕು.